ನಮಸ್ಕಾರ, ನಾನು ಸುಷ್ಮಿತಾ. ಸಾಲಿಗ್ರಾಮ ಎಲ್ಲ ಗಮ್ಮತ್ತಂಗಿದ್ರಲ್ಲ, ಲೈಟ್ ಆಫ್ ಮಾಡಲಿಲ್ಲ ಹಾಗೆ ಬಂತು. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ. ಸಾಲಿಗ್ರಾಮ ಎಲ್ಲ ಗಮ್ಮತ್ತಂಗಿದ್ರಿ ಅಲ್ಲ. ಈಗಷ್ಟು ಆಫೀಸ್ ಬಿಟ್ಟು ಬಂದಿದೆ, ಎಲ್ಲ ಹಂಗಂಗೆ ಬಿತ್ಕೊಂಡಿದ್ದೆ. ಸೊ ನಮ್ಮ ಯಜಮಾನರು ಎಂಥದ್ದು ಒಂದು ನಂಗೆ ಎಂತಕ್ಕೆ ನೀವು ಮಾಡಿದ್ದಲ್ಲಿ ಫಿಶ್ ಫ್ರೈ, ಸಾರಿ ಫ್ರೈ ಮುಕ್ಕಿದ್ದು ಮುರಿ ತೋರಿಸಿ. ಇದು ಫಿಶ್ ಫ್ರೈ. ಇದು ಹಾಕ್ಬಿಟ್ಟು ತಮ್ಮನೆ ಹೌ ಟು ಸೇ ಸಾರಿ ಟು ಯುವರ್ ವೈಫ್. ತೋರಿಸ್ತೆ ನಾನು ಎಂತೆಲ್ಲ ಕೊಟ್ಟಿರೋ. ಎಂತ ಆಯ್ತು ಗೊತ್ತಾ, ಬಿಹೈಂಡ್ ದ ಸೀನ್ಸ್ ಎಲ್ಲ ಹೇಳೋದಿಲ್ಲ. ಅಯ್ಯೋ ಇದೆಲ್ಲ ಕೇಕ್ ಬಿಡು. ಬಿಹೈಂಡ್ ದ ಸೀನ್ಸ್ ಎಲ್ಲ ಹೇಳೋದಿಲ್ಲ. ಬಟ್ ಎಂತ ಆಯ್ತಂದ್ರೆ ಯಜಮಾನ್ರು ಏನೋ ಒಂದು ಕಾಂಡ್ ಮಾಡಿದ್ರು, ಕರ್ಮಕಾಂಡ. ಅದು ನಂಗೆ ಇಷ್ಟ ಇಲ್ಲ. ಅದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಸ್ವಲ್ಪ ನಾನು ಮುನಿಸಲಿದೆ. ಸೊ ಅವರು ಎಂತ ಮಾಡ್ರಂದ್ರೆ ಆಫೀಸಲ್ಲಿ ಇಪ್ಪತ್ತಿಗೆ ಇದೆಂತದ್ದು ಫುಲ್ ಬೀಳ್ತ. ಅಯ್ಯೋ ಆಫೀಸಲ್ಲಿ ಇಪ್ಪತ್ತಿಗೆ ಇದು ಇವ್ರಿಗೆ ನಾನು ಐಡಿಯಾ ಕೊಟ್ಟದಲ್ವಾ. ಅಲ್ಲ, ನೀವು ಮುಂಚೆ ಕಳಿಸಿದ್ರಿ, ಬಟ್ ಸಾರಿಗೆ ನಾನು ಐಡಿಯಾ ಕೊಟ್ಟದಲ್ವಾ. ಮೊನ್ನೆ ಇವ್ರಿಗೆ ನಾನು ಸಾರಿ ಹೇಳೋಕೆ ನಾನಂತ ಇಲ್ಕ ಇದು ನಾಯಿನ ಕೊಟ್ಟಿದೆ. ನಾಯಿ ಮತ್ತು ಚಾಕ್ಲೇಟ್ ಫೆರರೋ ರೋಷರ್, ಆಮೇಲೆ ಎಂಥದ್ದು ಒಂದು ಫ್ಲವರ್ ರೋಸ್ ಎಲ್ಲ ಕಳಿಸಿದೆ. ಸೊ ಈಗ ಇವ್ರು ನಂಗೆ ಸಾರಿ ಹೇಳೋಕೆ ಅದ್ರ ಒಳಗೆ ಅಂತ ಬರಲಿಲ್ಲ, ಬರೀ ಇದಕ್ಕೆ ಕಾರ್ಡ್ ಮಾತ್ರ ಇದೆ. ಇದೊಂದು ಕಳಿಸಿರ. ಅದ್ರ ಜೊತೆಗೆ ಮನೆಗೆ ಬಂದಮೇಲೆ ಇದೊಂದು ಇಲ್ಲ, ಎಂತ ಕೊಟ್ಟಿಲ್ಲ, ಬರೀ ಇದೊಂದೇ ಕೊಟ್ಟಿದ್ದು ಕಾರ್ಡ್. ಇಲ್ಲ, ಅವ್ರು 2-3 ಸಲ ಅಂತ ಚೆಕ್ ಮಾಡ್ಕೊಂಡು ನೀವೇನ ಹೆಸರು ಹೇಳಿದೆ ಸುಷ್ಮಿತಾ ಅಂತ, ಆಮೇಲೆ ಅಲ್ಲ ಅಂದ್ರು, ಆಮೇಲೆ ಕಿರಣ್ ಅಂದೆ, ಅಲ್ಲ ಅಂದ್ರೆ ಇದೊಂದು ಅದೇ BV ಅಂದೆ, ಹೌದೌದು ಅಂತ. ಆಮೇಲೆ ಕಾಲ್ ಎಲ್ಲ ಮಾಡಿದ್ರು ನಿಮ್ದೇನಾ ಅಂತ. ಆಮೇಲೆ ಓಕೆ ಕನ್ಫರ್ಮ್ ಆಗಿ ಅದು ಮಾತ್ರ ಕೊಟ್ಟರು. ರೋಸ್ ಕೊಟ್ಟು ಎಂತ ಕೊಟ್ಟಿಲ್ಲ ಆಯ್ತಾ. ಈಗ ಅದೆರಡು ಆಯ್ತಾ. ಮನೆಗೆ ಬಂದ್ಮೇಲೆ ಒಂದು ಆಫೀಸಲ್ಲಿ ಒಂದು, ಈಗ ಇನ್ನೊಂದು ಸರ್ಪ್ರೈಸ್. ಹೌದು, ಈಗ ಫಿಶ್ ಫ್ರೈ ಮಾಡ್ತಿದ್ರು. ಫಿಶ್ ಫ್ರೈ ಅಲ್ಲ ಅಂದ್ರೆ ಸಾರಿ ಫ್ರೈ. ಸೊ ಹೆಂಗೆ ಮಾಡ್ರಿ ಅಂತ ಅವ್ರ ಬಾಯಲಿಕ್ಕೆ ಮಾತಾಡಿ ಊಟ. ಫ್ರೈಗಿಂತ ಮುಂಚೆ ಇಲ್ಲಿ ಕಾಣಿ ಗ್ಯಾಸ್ ಇಶ್ಯೂ. ಗ್ಯಾಸ್ ಸುಮ್ಮನೆ ಈಗ ಎಂತದ ಗ್ಯಾಸ್ ಥರನೇ, ಬಟ್ ಗ್ಯಾಸ್ ಅಲ್ಲ, ಆ ಥರ ಸಿಚುವೇಶನ್. ಸೊ ಇಂಡಕ್ಷನಲ್ಲಿ ಫ್ರೈ ಆದಿತ್ತು, ಇಲ್ಲಿ ಅನ್ನ ಆದಿತ್ತು. ಸೊ ಇದು ಕುಕ್ಕಿಗೆ ಹಾಕಿತ್ತು, ಇದು ವಾಮಿಗೆ. ಸೊ ಇದು ನಮ್ಮದು ಗ್ಯಾಸಿನ ಕತೆ. ಓಕೆ, ನಿಮ್ದು ಈಗ ಫ್ರೈದ್ ಕತೆ ಹೇಳಿ. ಎಂತ ಹಾಕಿದ್ರ? ಸ್ಪೆಷಲ್ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ, ಈಗ ಫ್ರೈ ಮಾಡ್ತದೆ. ಫ್ರೈ ಗೊತ್ತಿಲ್ಲ. ಅಂಜಲ್ ಎಷ್ಟು? ಅಂಜಲಿಗೆ ಫ್ರೀಯಾಗಿ ಕೊಟ್ಟ ನನಗೆ ಹೇಳಿ. ಅಂಜಲ್ ನೀವು ತರ್ಸೋದಕ್ಕಿಂತ ಫ್ರೈ ಇದ್ದದೆ. ಸೊ ನೀವು ವೈಫಿಗೋಸ್ಕರ ಮಾಡೋದಲ್ಲ, ಅದಕ್ಕೆ ನನ್ನ ಸೈಡ್ ಫ್ರೀ ಕೊಡ್ತಾರೆ. ಬಿಟ್ರೆ ನೀವು ಕಳಿಸಿ ಕೊಟ್ಟದ್ದು ಹೂವೇ ಕೊಟ್ಟಿಲ್ವಂತೆ. ಎಂತ ಹಾಕಿದ್ರೆ ಹೇಳಿ ನಂಗೆ. ಸ್ಪೆಷಲ್ ಮಸಾಲ, ಅದೆಲ್ಲ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಕೊಟ್ಟಿದ್ದು. ನಂಗೆ ಗೊತ್ತು, ಕಬಾಬ್ ಮಸಾಲೆನೂ ಹಾಕಿರ್ತಾರೆ. ಕಬಾಬ್ ಮಸಾಲೆ ಅಂತಂದರೂ ಹಾಕಿರ್ತಾರೆ. ಅದಕ್ಕೆ ಈಗ ನನ್ನ ಹತ್ರ ನೀನು ಗೀ ರೋಸ್ಟ್ ಮಾಡೋದು. ನಾನೀಗ ಗೀ ರೋಸ್ಟ್ ಮಾಡೋಕ್ಕೆ ನಿನ್ನೆ ಸಾಯಂಕಾಲ ಆಫೀಸಿಂದ ಬಂದು ಮಾಡೋದು ರಸಮ್ ಇತ್ತು. ಅದೇ ಇವತ್ತಿನ ರಾತ್ರಿ ಊಟಕ್ಕೆ. ಆ್ಯಂಡ್ ಫ್ರೆಶ್ ಫ್ರೈ ನೋಡಿ. ಇವ್ರೆಂತ ಹೇಳೋದಂದ್ರೆ ನಂಗೆ ಗೊತ್ತಿಲ್ಲ ಅಂಬ್ರ ಫಿಶ್ ಫ್ರೈ ಮಾಡೋಕ್ಕೆ. ಅಲ್ಲಿ ಅಂಟುದಿಲ್ಲ ಅಂಬ್ರ, ಅಂಟುಕಾಗ ಅಂಬ್ರ, ಉಲ್ಟಾ ಹಾಕವ. ನೀವು ಉಲ್ಟಾ ಹಾಕಿದ್ರೆ ಹಾಳಾಗುತ್ತೆ ಕೀ. ಅದು ಬೇಯಲಿಲ್ಲ ಕೀ, ಬೇಯಬೇಕು ಕೀ. ರೆಡ್ ಚಿಲ್ಲಿ ಪೌಡರ್, ಉಪ್ಪು ಮತ್ತೆ ಹಲ್ದಿ, ಬರೀ ನಿಮ್ಗೆ ಸ್ಕ್ರೀನ್ ಟೈಮ್ ಆಯ್ತಲ್ಲ, ನಂಗೆ ಮತ್ತೆ ಸೀಕ್ರೆಟ್ ಮಸಾಲ ಅಷ್ಟೇ. ಹೌದಾ? ಸೀಕ್ರೆಟ್ ಮಸಾಲೆ ಸಾಗರ್ ಇದು ಮ್ಯಾಂಗೋ ನಿನ್ನೆ ತಕೊಂಡ್ಬಂದಿದೆ. ಎಂತದ್ದು ಮ್ಯಾಂಗೋ ಮಿಲ್ಕ್ ಶೇಕ್ ಅಲ್ಲ, ಮ್ಯಾಂಗೋ ಶೇಕ್. ಅದೇ ಒಂಥರ ಇದು ಮ್ಯಾಂಗೋ ಸಿರಪ್ ತರ. ಸುಮ್ಮನೆ ಓವರ್ ಹೈಪ್ ಅಂತ ಅನ್ಸ್ತದೆ ನನಗೆ. ಏನಿಲ್ಲ, ಖಾಲಿ ಎಂತದಿಲ್ಲ, ಮ್ಯಾಂಗೋ ಮಿಕ್ಸಿಗೆ ಹಾಕಿ ಕೊಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ 4 ಜನ ರೀಲ್ ಮಾಡ್ತಾರೆ. ಅದನ್ನ ಮನೆಯಲ್ಲೂ ಮಾಡ್ಬೋದಲ್ಲ, ಬಟ್ ಅದು ನೋಡ್ಲಿಕ್ಕೆ ಖುಷಿ ಆಗ್ತದೆ. ಕ್ರೀಮ್ ಎಲ್ಲ ಸ್ವಲ್ಪ ಹಾಕಿ ಅಲ್ಲಿ ತಿಂಬು ಖುಷಿ ಅಂತ. ಅದ್ರ ಜೊತೆಗೆ ಕೇಕ್ ಸಹ ತಂದಿದ್ರು. ಕೇಕ್ ತೋರಿಸ್ಲ ನಾನು? ಕೇಕ್ US ಅಲ್ಲಿ ಇರೋದು ಅದು. ಯಾವುದು? ಸೊ ಇಟ್ ಇಸ್ ಅದು ಆಕ್ಚುಲಿ ಬೇಕರಿ. US ಅಲ್ಲಿ ತುಂಬಾ ಫೇಮಸ್. ಇಂಡಿಯಾದಲ್ಲಿ ಒಂದೇ ಇರೋದು ಮಾಲ್ ಆಫ್ ಏಷ್ಯಾ. ಅದಕ್ಕೆ ತರಿಸಿದ್ರು. ಹೋಗಿ ನಾನು ಬಿಟ್ಟು ತಿನ್ಕೊಂಡು ನಾನೊಂದು ತರ್ಕೊಂಡು ಬಂದೆ. ತಿಂದ ದೊಡ್ಡ ವಿಷಯ ಅಲ್ಲ, ಅದು ತಿನ್ನುವಾಗ ನೀನ್ ನೆನಪಾಯ್ತು ನೋಡು, ಅದು ದೊಡ್ಡ. ನನ್ನ ನೆನಪಾಗ್ದೆ ನಿಮ್ದು ಯಾರು ನೆನಪಾಗ್ದೆ? ಕೆಲವರಿಗೆ ಆಗಲ್ಲ, ಎಷ್ಟೋ ಜನ ಇದ್ದಾರೆ. ಮೊನ್ನೆ ಪ್ರದೀಪ್ ಅವರು ಮೆಸೇಜ್ ಮಾಡಿ ನೀವು ಈ ತರದಲ್ಲಿ ಐಡಿಯಾ ಕೊಡಬೇಡಿ ಮಾರ್ರೆ ಅಂತ. ಅವ್ರ ಹೆಂಡತಿ ಕಾಣಿ ಅವ್ರ ಗಂಡ ಕುಕ್ ಮಾಡ್ತಾರೆ, ನಿಮಗೆ ಮಾಡೋಕ್ಕಾತಿಲ್ಲ ಅಂತ ಹೇಳ್ತಾರಂತ. ಪಾಪ ಎಲ್ರದ್ದು ಒಂದೇ ತರ ಇರ್ಬೋದಿಲ್ಲ. ಒಬ್ರು ಮಾಡ್ತಾರೆ ಅಂದ್ಕೊಡ್ಲಿ ಎಲ್ರಿಗೂ ಮಾಡ್ಕಂತ ಇರ್ತಿಲ್ಲ. ಸೊ ಅವ್ರವ್ರಿಗೆ ಹೆಂಗೆ ಕಂಫರ್ಟೇಬಲ್ ಆಯ್ತು ಅವ್ರವ್ರು ಮಾಡ್ತಾರೆ. ಸೊ ಸುಮಾರೆಲ್ಲ ತೋರ್ಸೋಕ್ಕಿತ್ತು, ಬಟ್ ಈಗ ಸದ್ಯಕ್ಕೆ ನಾನು ತೋರಿಸ್ತೆ ಮ್ಯಾಂಗೋ ಶೇಕ್.
ನೀವು ಇದನ್ನು ಕುಡಿದು ಬಿಟ್ರೆ ಅನ್ಕೊಂಡೆ. ಇದರಲ್ಲಿ ಇವ್ರು ಹಾಕಿ ಪಾರ್ಸೆಲ್ ತಂದಿದ್ರು. ಕಾಂಬ ಹಿಂಗಿತ್ತಂತ ನಿನ್ನೆ ಸ್ವಲ್ಪ ತಿಂದೆ, ಬಟ್ ಅದು ರಾತ್ರಿ ಮೇಲಲ್ಲ, ನನಗೆ ಐ ಡಿಂಟ್ ಫೀಲ್ ಲೈಕ್ ಹ್ಯಾವಿಂಗ್ ಇಟ್. ರಾತ್ರಿ ಮೇಲೆ ಒಳ್ಳೆ ಆಯ್ತಿಲ್ಲ ಅನ್ಕೊಂಡು. ಬರ್ತೀರಾಕಿ? ಅದು ಬಿಡಿ, ಅದು ಆಗಕ್ಕೆ ಸುಮಾರು ಹೊತ್ತಿದೆ ಆಯ್ತಾ. ಇದೀಗ ಫಸ್ಟಿಗೆ ಸಾಗರದು ಮ್ಯಾಂಗೋ. ಇನ್ನು ನೀವು ಖಾಲಿ ಮಾಡಿದಿರೋ, ಇಷ್ಟು ಖಾಲಿ ಮಾಡಿದಿರೋ? ನಿನ್ನೆ ನೀ ಅರ್ಧ ತಿಂದಿಟ್ಟೆ, ನೀನು ಹೊಸದು ತಕೊಂಡ್ಯಾ, ನಾನು ಅದು ಖಾಲಿ ಮಾಡಿದೆ. 2 ಸ್ಪೂನ್ ತಿಂದೆ ಅಷ್ಟೇ ನಾನು. ನೀ ಏನಾದ್ರೂ ಎಂತ ಇಲ್ಲ, ಇದು ಆಮ್ರಸ್ ಅಷ್ಟೇ ತಾನೆ. ಚೆನ್ನಾಗಿದ್ಯಾ? ಬಟ್ ನಂಗೆ ನಂಬಲಿಕ್ಕಾಗಲ್ಲ ಇದಕ್ಕೆ ಶುಗರ್ ಹಾಕೋಣ. ಅದಷ್ಟು ಇರಲಿಲ್ಲ ನೋಡಿ ಸಿಹಿ ಆಗಲ್ಲ ಇದು. ಅದು ಡಿಪೆಂಡ್ಸ್ ಆನ್ ಮ್ಯಾಂಗೋ. ತಿಂದೆ ಒಂದು ಫುಲ್ ಒಳ್ಳೆದಲ್ಲ ಮತ್ತೆ. ಮ್ಯಾಂಗೋ ಒಳ್ಳೇದು, ಫೈಬರ್. ಆಲ್ಫಾನ್ಸೋ ಹೌದು, ಮ್ಯಾಂಗೋ ಫೈಬರ್. ಸ್ವೀಟ್ ಇರುತ್ತೆ ಹೌದು. ಅದೇ ಸುಮ್ಮನೆ ರೀಲೆಲ್ಲ ಮಾಡಿದ್ದಾನೆ, ಬಟ್ ಒಳ್ಳೆದು ಸೂಪರ್ ಇತ್ತು, ಅದಕ್ಕಿಂತ ಮಾತಿಲ್ಲ. ಎಂತ ಗೊತ್ತಾ ಹೈಪ್ ಆಗಿದೆ, ಒಳ್ಳೆ ಕ್ವಾಲಿಟಿ ಮ್ಯಾಂಗೋ ಹಾಕ್ತಾರೆ, ವಾಸನೆ ಎಲ್ಲ ಬರಲ್ಲ ಸೈಡಲ್ಲಿ. ಕೆಲವೊಂದು ಕಡೆ ಎಲ್ಲ ಹಾಳಾಗಿರೋ ಮ್ಯಾಂಗೋ ಹಾಕ್ತಾರೆ. ನಮ್ದು ಆಫೀಸಿಂದ ಈಚೆ ಕಡೆ ಬರ್ತೀವ, ಅಲ್ಲೆಂತ ಹೇಳಿ ಹಣ್ಣಿನ ಅಂಗಡಿ ಬರೀ ಹಾಳಾಗಿರೋ ಹಣ್ಣಿನ ವಾಸನೆ ಬರ್ತಿರುತ್ತೆ. ಸೊ ಅದಕ್ಕೆ ಫೇಮಸ್ ಇರ್ಬೋದು, ಕ್ವಾಲಿಟಿ ಮೇಂಟೈನ್ ಮಾಡ್ತಲ್ಲ. ಇದು ಮತ್ತೆ ತಿಂತೀನಿ ನಾನು. ಕೇಕ್ ರಿವ್ಯೂ ಮಾಡುವ. ಒಂದೇ ಒಂದು ಶೋರೂಮ್ ಇರೋದಂತೆ, ಅದು ಚೀಸ್ ಫ್ಯಾಕ್ಟ್ರಿ. ನಂಗೆ ಆಕ್ಚುಲಿ ಐ ಆಮ್ ನಾಟ್ ಇನ್ ಅ ಮೂಡ್ ಟು ಈಟ್ ಶುಗರ್, ಬಟ್ ಇದೆಂತ ಕೀ ಬಿದ್ದೋಗಿದೆ. ಬಿಡಿಸಿದ್ಯಾ? ಅದು ಫೇಮಸಾ? ಇದೆಂತ ಇದು? ಇಲ್ಲ, ಅದು ಬರುತ್ತೆ ಹಾಗೆ ಬಿದ್ದೋಗಿದಲ್ಲ. ಅದು ಹೇಗೆ ಬಾಕ್ಸ್ ನೋಡಿ ಹೇಗಿದೆ ಅದರದ್ದು? ಇದು ಚೀಸ್ ಕೇಕ್, ಬೆಲ್ಜಿಯನ್ ಚಾಕ್ಲೇಟ್ ಚೀಸ್ ಕೇಕ್. ಅದು ನಂತರ ಕೈಯಲ್ಲಿ ಬಿಟ್ಟು ನಾನು ತೆಗಿತೆ, ನೀವು ತೋರಿಸಾದ್ರೆ ತಗೊಳ್ಳಿ. ನಂಗೆ ಕೇಕ್ ತೋರಿಸ್ಬೇಕು, ಅದು ಮತ್ತೆ ಮಾಡ್ಬಿಟ್ಟೆ. ಐ ವಾಂಟ್ ದ ಕೇಕ್ ಟು ಬಿ ಶೋನ್. ಅಬ್ಬಾ ತಡೀರಿ, ಇದೆಂತ ಇದಕ್ಕೆ ಹೆಸರು ಹಸಿ ಅಂತ ತೆಗಿಲಿಕ್ಕೆ ಬರಲ್ಲ ಅಂತ ಆವತ್ತು. ವಾವ್, ಇದು ಸ್ಮೆಲ್ ಗೊತ್ತಾ? ಫೇಮಸ್ ಇದೆ ಇಡೀ ಅಮೆರಿಕ. ಇದಕ್ಕೋಸ್ಕರ ಜನರು ಅಮೆರಿಕ ಹೋಗ್ತಾ ಇದ್ರು ತಿನ್ಲಿಕ್ಕೆ. ಲೆಟ್ ಮಿ ಟೇಕ್ ಈಚ್ ಅಂಡ್ ದ ಸ್ಕೂಪ್ ತಕೊಂಬ. ಕಾಣಿಸ್ತೈತಾ? ನೋಡಿ, ಇವತ್ತು ಫಾಸ್ಟಿಂಗ್ ಅಂದ್ರೆ ಸೂಪರ್. ಶುಗರ್ ತಿನ್ಬಾರ್ದು ಅಂದ್ಕೊಂಡಿದ್ದಕ್ಕೆ. ಇದು ಬೆಲ್ಜಿಯನ್ ಚಾಕ್ಲೇಟ್ ಚೀಸ್ ಕೇಕ್, ಫುಲ್ ಮೂಸ್ ಕೇಕ್ ಥರ ಇದೆಯಲ್ಲ, ಫುಲ್ ಮೂಸ್ ಥರ. ಸೂಪರ್ ಇದಲ್ಲ? ಸೂಪರ್ ಇದಲ್ಲ? ಬೇಕಾ? ಮತ್ತೆ ತಿನ್ನು, ಅದು ನೋಡುವ. ಸಕ್ಕತ್ತಿತ್ತು. ಅದು ಇನ್ನೂ ಫೇಮಸ್ ಅಂತ. ವೈಲ್ಡ್ ಸ್ಟ್ರಾಬೆರಿ. ಇದು ಆಕ್ಚುಲಿ ಫೇಮಸಾ? ವೈಲ್ಡ್ ಸ್ಟ್ರಾಬೆರಿ ಅನ್ನು. ವೈಲ್ಡ್ ಸ್ಟ್ರಾಬೆರಿ ಕಣೆ. ಅಯ್ಯೋ, ಎಲ್ರಿಗೆ ವಿಡಿಯೋ ಹಾಕೋಕ್ಕಿಂತ ಮುಂಚೆ ಯಾರದು ಕಂಡುಬಿಡ್ತು ಮಾರೇಶ್. ಅಯ್ಯೋ ದೇವ್ರೆ, ನಂಗೆ ತೋರ್ಸಕ್ಕೆ ಅಲ್ಲ. ಇದನ್ನ ಬೇವರಿ ಹಿಲ್ಸ್ ಅಲ್ಲಿಂದ. ದ ಗವರ್ಮೆಂಟ್ ಕೆಫೆ ಬೇವರಿ ಹಿಲ್ಸ್. ಅದು ಊರಿದೆ ಸರ್, ಬೇವರಿ ಹಿಲ್ಸ್ ಅಲ್ಲ? ಅಮೆರಿಕದವ್ರು ಹೇಗೆ ಸ್ಪೆಲ್ ಮಾಡ್ತಾರೆ ಗೊತ್ತಾ? ನಾವು ನಾನು ತಪ್ಪು ಮಾಡ್ಕೊಂಡು ಬೇರೆಯವ್ರ ಮೇಲೆ ಹಾಕೋದಂದ್ರೆ ಕಂಡುಬಿಟ್ರು ಬಾಯಲ್ಲಿ ನೀರು ಗೊತ್ತು. ಓಪನ್ ಮಾಡ್ಲಾ? ಅಯ್ಯೋ ಬೀಳ್ಸಿ ಹಾಳು ಮಾಡಿದೆ. ವಾವ್, ಇದಂತ ನಿನ್ನೆ ಇಲ್ಲ ತಿಂದಿಲ್ಲ. ನೀವು ತಿಂದಿದ್ದು ಯಾವುದು ಮತ್ತೆ? ಇನ್ನೊಂದು ಅವ್ರದ್ದು ಬೆಲ್ಜಿಯನ್ ಅದಾ ಅಥವಾ ಬೇರೆ? ವಾವ್, ಇಸ್ ಲುಕಿಂಗ್ ಬ್ಯೂಟಿಫುಲ್. ಎಕ್ಸೈಟೆಡ್ ಆಗಿದ್ರೆ ಪ್ಲೀಸ್ ಯಾರು ಕಣ್ಣಾಕ್ ಬಿಡಿ, ಕೊಟ್ಟು ಹಾಳಾಗ ತಿಂತೆ. ಒಂದು ಸ್ಕೂಪ್ ತಗೊಳ್ತೆ. ವಾವ್, ಸಿ ಗ್ಲೈಡ್ ಆಗೋದು ಅಡಿದು ತಗೊಳ್ತೆ ಚೀಸ್. ಇದು ನಾರ್ಮಲ್ ಚೀಸ್ ಕೇಕ್ ಸಿಗುತ್ತಲ್ಲ ಇಲ್ಲಿ, ಗಟ್ಟಿ ಗಟ್ಟಿ ಇರುತ್ತೆ. ಇದು ಇಷ್ಟು ಒಳ್ಳೆ ಫೋಮ್ ತರ. ಅದಕ್ಕೆ ಫೇಮಸ್ ಅಲ್ಲ ಅವರು, ಇಂಡಿಯಾದಲ್ಲಿ ಒಂದೇ ಇರುತ್ತೆ ಅದು. ಮಾಲ್ ಲಕ್ಸುರಿ ಅಲ್ಲೇ ಇರೋದು. ಬೆಂಗಳೂರು ಬಂದವ್ರು ತಿನ್ನಿ ಚೀಸ್ ಕೇಕ್ ಬೇಕಾದ್ರೆ ಇದಕ್ಕೆ ಹೋಗಿ, ಬೇರೆ ಎಲ್ಲೂ ತಿನ್ಬೇಡಿ. ಗೊತ್ತಾ? ನೀವೇನು ತಿಂದಿದ್ದು? ಅಷ್ಟು ಫೇಮಸ್ ಇದ್ದಾರೆ, ಇದಕ್ಕೋಸ್ಕರ ಅಮೆರಿಕ ಹೋಗಿ ತಿಂತಾರಂದ್ರೆ ಕಾಣ್ತಿದ್ಯಾ ಅಲ್ಲಿ?
ಬಾಯಲ್ಲಿ ಮೆಲ್ಟ್ ಆಗ್ತಾ ಉಂಟು ಅದು. ಅದೇನ್ ಗೊತ್ತಾ, ಐಸ್ ಕ್ರೀಮ್ ತರ ಟೊಯ್ ಅಂತಾನೂ ಹೋಗ್ತಿಲ್ಲ, ಪೂರ್ತಿ ಗಟ್ಟಿನೂ ಇಲ್ಲ, ಏನೋ ಒಂಥರ ಮೀಡಿಯಂ ಆಗಿ ಬಿಡ್ಲಿಲ್ಲ. ಅದಕ್ಕೆ ಫೇಮಸ್ ಐಸ್ ಕ್ರೀಮ್ ತರದಲ್ಲ. ಬಾಡ್ ಮೇ ಜಾಯ್ ಡಯಟ್ ತಗೊಳ್ಳಿ. ಇದಿಡ್ಲಾ ಫ್ರೈ ನೋಡ್ಕೊಂಬರೋಣ. ಅಯ್ಯೋ ಹಾಗೆ ಬಿಡಿಸಿದ್ರು. ಮತ್ತೆ ನಾನು ಇದು ಮಾಡ್ಕಲ್ಲ ಈಗ ಗೀ ರೋಸ್ಟ್ ಸೊಪ್ಪು ಗೀ ತಿನ್ನಂಗಿದೆ, ಚೀಸ್ ಈಗ ಆಗಿರುತ್ತೆ ಅಂತಕಿ ಮಚ್ಚಾಕ್ಬೋದು ಅಂತ ಅಂಜಲ್ ಬರದೆ ಬೆಂದಿದ್ರೆ ನಂಗೆ ಗೊತ್ತಿಲ್ಲ. ತೆಗಿಯಕ್ಕೆ ಬರುತ್ತಾ? ನಾನು ತೆಗಿಲ್ಲ. ನೀವು ಅದನ್ನು ಉಲ್ಟು ಹಾಕಿದ್ರಲ್ಲ, ಅದಕ್ಕೆ ಅದು ಬಂತು, ಇದು ಬರ್ತಿಲ್ಲ, ಅದಕ್ಕೆ ಹಾಗೆ ತೆಗಿಬೇಕು. ಹಾಕಿ ಒಂದೇ ಸಲ ಹಾಕ್ಬೇಕು. ದಿಸ್ ಇಸ್ ಫೈನ್. ಎಸ್, ಅದನ್ನು ನೀವು ನೋಡಿ, ನೀವು ಆಚೆ ಈಚೆ ಮಾಡಿ ಮಾಡಿ ಅದು ಹೇಗಾಯ್ತು. ನಾನು ಮಾಡ್ಲಾ? ಕೊಡಿ ಇದ್ದೀರಿ. ನಾವು ಗೀರೋ ಶುಕ್ರಟಿಂಗ್ ಮಾಡೋದು ನಿಮ್ಮ ಅದೇ ಹೀಗೆ ತಿನ್ನೋ ಬಿಡು. ಗೀರೋಶ್ ಮಾಡಿದೆ ಅವರು ಹಸಿ ಹೋಗ್ತಾನೆ ನೋಡಿ, ಹಸಿ ಹೋಗಿ ಜಾಸ್ತಿ ಹಸಿ ಹೋಗಿ. ನಂಗೆ ಬಂಗಿಡೆ ಇದ್ರೆ ಇನ್ನೂ ಹಸಿ ಹೋಗ್ತದೆ. ನೀನೀಗ ನನ್ನ ಮೇಲೆ ರಟಿಸ್ತಿರಲ್ಲ. ಬಂದಿದೆ ಬಂದಿದೆ ನೋಡಿ, ಇದೆರಡು ಕರೆಕ್ಟ್ ಬಂದಿದೆ ನೋಡಿ. ಗೀರೋಸ್ ಬೇಡ ನಿಮಗೆ? ಹಾಗೆ ತಿನ್ನುವಲ್ಲ. ನೀವು ಚೆನ್ನಾಗಿ ಮಾಡಿದ್ದೀರಾ ಮಸಾಲ, ನಮಗೆ ಬರ್ತಿಲ್ಲ. ಅಡ್ಡಿಲ್ಲ, ಆಗಿದೆ, ನಮಗೆ ಕೆಲಸ ಇಲ್ಲ ಜಾಸ್ತಿ. ಗೀರೋಸ್ ಬೇಡ. ಫಿಶ್ ಫ್ರೈ ರೆಡಿ, ರೈಸ್ ರೆಡಿ. ಸೊ ಫಿಶ್ ಫ್ರೈನ ನಾವು ಎಂಥದ್ದು ಗೀ ರೋಸ್ಟ್ ಮಾಡ್ಕೊಂತಿದ್ದದ್ದು, ಅದನ್ನ ಸ್ಕಿಪ್ ಮಾಡಿ, ಬಿಕಾಸ್ ಅವ್ರಿಗೆ ಹಸುವತ್ತೈತಂತೆ. ಸೊ ಎಸ್, ಇಷ್ಟ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಎಂಥದಿಲ್ಲ, ಬರೀ ಒಂದು ರ್ಯಾಂಡಮ್ ವಿಡಿಯೋ, ಸಿಂಪಲ್ ವಿಡಿಯೋ, ಎಂಥದ್ದು ಇಲ್ಲ ಹೇಳಿಕೊಂಡಂಗೆ, ಬಟ್ ಸಿಂಪ್ಲಿ ಮಾಡುವಂತ ಅನ್ಸಪ್ಪ. ಬಾಯ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಇನ್ನೊಂದ್ಸಲ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೆ. ಗಮ್ಮತ್ತಂಗಿರಿ. ಬಾಯ್ ಬಾಯ್ ಹೇಳ್ತೀರಾ? ಬಾಯ್ ಬಾಯ್ ಎಂತ ಮಾಡ್ತಿದ್ದೀರಾ?